ನಿಮ್ಮ ಹತ್ರ ಸ್ಟ್ರೋಕ್ ಕ್ರೀಮ್ ಇಲ್ವಾ? ಆದ್ರೆ ಸ್ಟ್ರೋಕ್ ಕ್ರೀಮ್ ರೀತಿಯ ರಿಸಲ್ಟ್ ನಿಮಗೆ ಬೇಕಿದೆ. ನ್ಯಾಚುರಲ್ ಮತ್ತು ಡ್ಯೂವಿ ಫಿನಿಶ್ ನಿಮಗೆ ಮೇಕಪ್ ಬೇಕಾಗಿದ್ರೆ ಕ್ರೀಮ್ ಇಲ್ಲದೆ ಇದ್ರೂ ನಾವು ಈ ಹ್ಯಾಕ್ ಅನ್ನ ಯೂಸ್ ಮಾಡಬಹುದು. ಬನ್ನಿ ಅದು ಯಾವ ಇಂಗ್ರೀಡಿಯೆಂಟ್ ಅಂತ ಹೇಳಿ ನೋಡೋಣ. ಈ ಒಂದೇ ಒಂದು ಇಂಗ್ರೀಡಿಯೆಂಟ್ ಇದ್ರೆ ಸಾಕು, ಸ್ಟ್ರೋಕ್ ಕ್ರೀಮ್ ಇಲ್ಲದೆ ಇದ್ರೂ ಕೂಡ ಸ್ಟ್ರೋಕ್ ಕ್ರೀಮ್ ರೀತಿಯ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಬನ್ನಿ ಹಾಗಿದ್ರೆ ಅದು ಯಾವ ಯಾವ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಮತ್ತು ಯಾವ ಸ್ಟೆಪ್ ದಲ್ಲಿ ಅದನ್ನ ಯೂಸ್ ಮಾಡ್ಬೇಕಂತ ಹೇಳಿ. ಗೈಸ್, ಫಸ್ಟ್ ನಮ್ಮ ಸ್ಕಿನ್ ನಲ್ಲಿ CTM ಅನ್ನ ಮಾಡಬೇಕು. ಕ್ಲೆನ್ಸಿಂಗ್, ಟೋನಿಂಗ್, ಮಾಯಶ್ಚರೈಸರ್. ನಾನು ಕ್ಲೆನ್ಸಿಂಗ್ ಮಾಡೀನಿ, ಟೋನಿಂಗ್ ಮಾಡೀನಿ. ನೆಕ್ಸ್ಟ್ ನನ್ನ ಮಾಯಶ್ಚರೈಸರ್ ಅನ್ನ ಮಾಡಬೇಕು. ಈ ಸ್ಟೆಪ್ ದಲ್ಲಿ ನಾವು ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸ್ ಮಾಡಿ ಸ್ಟ್ರೋಕ್ ಕ್ರೀಮ್ ರೀತಿಯ ರಿಸಲ್ಟ್ ಅನ್ನ ಅಚೀವ್ ಮಾಡಬಹುದು. ಬನ್ನಿ ಹಾಗಿದ್ರೆ ಅದು ಯಾವ ಸೀಕ್ರೆಟ್ ಪ್ರಾಡಕ್ಟ್ ಅಂತ. ಗೈಸ್, ನಮ್ಮ ಹತ್ರ ಎಲ್ಲರ ಹತ್ರನು ಬ್ಯೂಟಿಷಿಯನ್ ಹತ್ರ ಹೈಲೈಟಿಂಗ್ ಪ್ಯಾಲೆಟ್ ಅಂತ ಇದ್ದೇ ಇರ್ತೈತಿ. ಈಗ ನಮ್ ಕಡೆ ಸ್ಟ್ರೋಕ್ ಕ್ರೀಮ್ ಇಲ್ಲ. ಈ ಪ್ಯಾಲೆಟ್ ಅನ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಸ್ಟ್ರೋಕ್ ಕ್ರೀಮ್ ಅನ್ನ ಕ್ರಿಯೇಟ್ ಮಾಡಬಹುದು ಬನ್ನಿ ನೋಡೋಣ್ರಿ. ಗೈಸ್, ಅದು ಆಲ್ರೆಡಿ ಕ್ಲೆನ್ಸಿಂಗ್, ಟೋನಿಂಗ್ ಆಗಿದೆ. ಈಗ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡಕತ್ತೇನು. ನನ್ನ ಡ್ರೈ ಸ್ಕಿನ್ ಇರುವುದರಿಂದ ನನ್ನ ಪೋಂಡ್ಸ್ ಅವರ ಕ್ರೀಮ್ ಬೇಸ್ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡಕತ್ತೇನು. ನಿಮ್ದು ಏನಾದ್ರೂ ಆಯಿಲಿ ಸ್ಕಿನ್ ಇತ್ತಂದ್ರೆ ನೀವು ಜೆಲ್ ಬೇಸ್ ಯಾವುದೇ ಮಾಯಶ್ಚರೈಸರ್ ಕೂಡ ಯೂಸ್ ಮಾಡಬಹುದು. ಗೈಸ್, ಇದು ಕ್ರೀಮ್, ಮಾಯಶ್ಚರೈಸರ್ ಮತ್ತು ಇದು ಹೈಲೈಟರ್. ಈಗಿನ ಎರಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಎಷ್ಟು ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಪಾರ್ಟಿಕಲ್ ನೀಟಾಗಿ ಮಾಯಶ್ಚರೈಸರ್ ನಲ್ಲಿ ಮಿಕ್ಸ್ ಆಗ್ತದ. ಈಗ ನೀಟ್ ಮಿಕ್ಸ್ ಆಗಿದೆ. ನಾವು ಈಗ ಇದನ್ನ ಅಪ್ಲೈ ಮಾಡ್ಕೊಂಡು ಗೈಸ್ ಜಸ್ಟ್ ಅಪ್ಲೈ ಮಾಡಿದ ನಂತರ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಕಾಣ್ತದೋ. ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ಟೈಮ್ದಾಗೂ ನಮ್ಮ ಹತ್ರ ಇರಬೇಕನ್ನೋದು ಆಗೋದಿಲ್ಲ ಗೈಸ್. ನಮ್ಮ ಹತ್ರ ಇದ್ದ ಪ್ರಾಡಕ್ಟ್ ದಿಂದನ ನಾವು ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕನ್ನುವಂತ ಸ್ಕಿಲ್ ನಮ್ಮಲ್ಲಿ ಇತ್ತಂದ್ರೆ ನಾವು ಏನ ಪ್ರಾಡಕ್ಟ್ ಇರ್ಲಿಕ್ಕೂ ನಾವು ಒಂದು ಪ್ರೊಫೆಷನಲ್ ಆಗಿ ಮೇಕಪ್ ಲುಕ್ ಅನ್ನ ಕ್ರಿಯೇಟ್ ಮಾಡಬಹುದು. ಸಿ ಗೈಸ್, ಇದು ಮ್ಯಾಟ್ ಫಿನಿಶ್ ಅದ, ಇದು ಮ್ಯಾಟ್ ಅದ. ಜಸ್ಟ್ ನಾನು ಹೈಲೈಟ್ ಪೌಡರ್ ಅನ್ನ ಮಾಯಶ್ಚರೈಸರ್ ನಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ ನಂತರ ಒಂದು ಸ್ಟ್ರೋಕ್ ಕ್ರೀಮ್ ಜೊತೆ ಎಫೆಕ್ಟ್ ಕೊಟ್ಟದ. ಫುಲ್ ಫೇಸಿಗೆ ಇದನ್ನ ಅಪ್ಲೈ ಮಾಡೋಣ. ಇದ್ರ ಮೇಲೆ ನಮ್ಮ ಮೇಕಪ್ ಅನ್ನ ಕಂಟಿನ್ಯೂ ಮಾಡಿದ್ವು ಅಂದ್ರೆ ನಮ್ಮ ಮೇಕಪ್ ಒಂದು ಡ್ಯೂವಿ ಫಿನಿಶ್ ಬರ್ತದ, ಒಂದು ಶೈನಿ ಫಿನಿಶ್ ಬರ್ತದ, ಒಂದು ಗ್ಲಾಸಿ ಲುಕ್ ಬರ್ತದ. ಈ ಟಿಪ್ಸ್ ನಿಮ್ಗೆ ಹೆಂಗೆ ಅನಿಸ್ತ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕ್ಲೆನ್ಸಿಂಗ್, ಟೋನಿಂಗ್, ಮಾಯಶ್ಚರೈಸರ್. ನೆಕ್ಸ್ಟ್ ನಮ್ಮ ಪ್ರೈಮರ್ ಅನ್ನ ಯೂಸ್ ಮಾಡ್ಕೊಂಡು ಗೈಸ್, ನಮ್ಮ ಪ್ರೈಮರ್ ಅನ್ನ ಜೆಲ್ ಬೇಸ್ ಪ್ರೈಮರ್ ಯೂಸ್ ಮಾಡಕತ್ತೇನು. ನಮಗೆ ಲಾಂಗ್ ಲಾಸ್ಟಿಂಗ್ ಬೇಕಂದ್ರೆ ನಾವು ಸಿಲಿಕಾನ್ ಬೇಸ್ ಪ್ರೈಮರ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಾವು ಲಾಂಗ್ ಲಾಸ್ಟಿಂಗ್ ಬೇಕಂದ್ರೆ ಸ್ವಲ್ಪ ಸಿಲಿಕಾನ್ ಬೇಸ್ ಪ್ರೈಮರ್ ಅನ್ನ ಯೂಸ್ ಮಾಡ್ಕೋಬಹುದು. ಎಲ್ಲಿ ನಮ್ಮ ಓಪನ್ ಪೋರ್ಸ್ ಅದಲ್ಲ ಅಲ್ಲೇ ನೀಟಾಗಿ ಪ್ರೈಮರ್ ಅನ್ನ ಅಪ್ಲೈ ಮಾಡ್ಕೋಬೇಕಾಗ್ತದ. ಗೈಸ್, ನಾನು ಫಸ್ಟ್ ಐ ಮೇಕಪ್ ಮಾಡ್ಕೋತೇನು, ಆಮೇಲೆ ಫೇಸ್ ಬೇಸ್ ಅನ್ನ ಕ್ರಿಯೇಟ್ ಮಾಡೋಣ. ಗೈಸ್, ನನ್ನ ಸ್ಕಿನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಲೈಟ್ ಆಗಿ ಡಾರ್ಕ್ ಸರ್ಕಲ್ ಇದ್ದ ಅನ್ಇವನ್ ಸ್ಕಿನ್ ಅದ. ಇಲ್ಲಿ ಕೂಡ ಸ್ವಲ್ಪ ನಂದ ಅನ್ಇವನ್ ಸ್ಕಿನ್ ಅದ. ಇವುಗಳನ್ನ ಹೈಡ್ ಮಾಡ್ಕೋಬೇಕಂದ್ರೆ ನನ್ನ ಸ್ಕಿನ್ ಶೇಡ್ ಕಿತನು 2 ಶೇಡ್ ಡಾರ್ಕರ್ ಶೇಡ್ ಅನ್ನ ತಗೊಂಡ ನಾವು ಇದನ್ನೆಲ್ಲ ಹೈಡ್ ಮಾಡ್ಕೋಬೇಕಾಗ್ತದ. ಈಗ ನನ್ ಏನ್ ಸ್ಕಿನ್ ಶೇಡ್ ಅದಲ್ಲ ಅದಕ್ಕಿಂತ 2 ಶೇಡ್ ಡಾರ್ಕರ್ ಶೇಡ್ ಅನ್ನ ತಗೊಂಡ ನಾವು ಇದನ್ನ ಹೈಡ್ ಮಾಡ್ಕೋಬೇಕಾಗ್ತದ. ನನ್ನ ಶೇಡ್ ಇರುವುದು 36 FS 36. ಅದಕ್ಕಿಂತ 2 ಶೇಡ್ ಡಾರ್ಕರ್ ಅಂದ್ರೆ 28 ತಗೋಬಹುದು ಗೈಸ್. ನಾವು FS 24 ಅನ್ನ ತಗೊಂಡ ನಮ್ಮ ಪ್ರಾಬ್ಲಮ್ಸ್ ಅನ್ನ ಇವನ್ನ ಹೈಡ್ ಮಾಡ್ಕೋಬಹುದು. ಯಾವ್ದ ಕ್ರೀಮ್ ಬೇಸ್ ಅನ್ನ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಫಿಂಗರ್ ದಿಂದ ಈ ತರ ಬ್ಲೆಂಡ್ ಮಾಡಬೇಕಾಗ್ತದ. ಯಾಕಂತಂದ್ರೆ ಪ್ರಾಡಕ್ಟ್ ನೀಟಾಗಿ ಮೆಲ್ಟ್ ಆಗಿ ಅಪ್ಲೈ ಆಗಕ್ ಸಾಧ್ಯ ಇರ್ತೈತಿ. ಈಗ ನಂದು ಎಲ್ಲೆಲ್ಲಿ ಅನ್ಇವನ್ ಸ್ಕಿನ್ ಅದೆಲ್ಲ ಅದನ್ನ ಹೈಡ್ ಮಾಡ್ಕೋತೀನಿ. ಗೈಸ್, ಎಷ್ಟು ನೀಟಾಗಿ ಹೈಡ್ ಆಗ್ತದ ನೋಡಿ. ಎಲ್ಲಾ ಟೈಮ್ದಾಗೂ ನಾವು ಆರೆಂಜ್ ಕಲರ್ ಕರೆಕ್ಟರ್, ಗ್ರೀನ್ ಕಲರ್ ಕರೆಕ್ಟರ್ ಇವುಗಳನ್ನ ಯೂಸ್ ಮಾಡ್ಬೇಕಂತೇನಿಲ್ಲ. ನೀಡ್ ಇದ್ರೆ ಮಾತ್ರ ಅವ್ನ ಯೂಸ್ ಮಾಡ್ಕೋಬಹುದು. ಇಲ್ಲಾಂತಂದ್ರೆ ನಾವು ಇಂತಹ ಟ್ರಿಕ್ಗಳನ್ನ ಯೂಸ್ ಮಾಡೋದ್ರ ಮೂಲಕ ನಮ್ಮ ಮೇಕಪ್ ಅನ್ನ ಫ್ಲಾಲೆಸ್ ಆಗಿ ರಿಸಲ್ಟ್ ಮಾಡಬಹುದು. ಹಾಗಂತ ಕಲರ್ ಕರೆಕ್ಟರ್ ಅನ್ನ ಯೂಸ್ ಮಾಡಬಾರ್ದಂತಿಲ್ಲ. ಡೆಫಿನೆಟ್ ಆಗಿ ಅದು ಎಲ್ಲಿ ನೀಡ್ ಅದ ಅಲ್ಲಿ ಮಾಡ್ಲೇಬೇಕು ಗೈಸ್. ಇಲ್ಲಂದ್ರೆ ಮೇಕಪ್ ನೀಟಾಗಿ ಬರೋದಿಲ್ಲ.
ಸ್ವಲ್ಪ ಫೋರೆಡ್ಡಲ್ಲಿ ನಂದು ಅನ್ನಿವನ್ ಸ್ಕಿನ್ ಅದ, ಅದಕ್ಕೆ ನಾನು ಲೈಟಾಗಿ ಸ್ವಲ್ಪ ಅಪ್ಲೈ ಮಾಡತ್ತೆ ಫಿಂಗರ್ಲೇನು. ಫೇಸಿಗೆ ಸೂಟ್ ಆಗುವಂಥ FS36 ಶೇಡ್ ಅನ್ನು ತಗುವಂಥ ಸೇಮ್ ಶೇಡ್ ಅನ್ನು ತಗೊಂಡು ನಾನು ಈಗ ಬ್ಲೆಂಡ್ ಮಾಡ್ಕೋತೀನಿ. ಅಪ್ಲೈ ಮಾಡಿಕೊಂಡು ಗೈಸ್, ವಿಂಟರ್ ಸೀಸನ್ನಲ್ಲಿ ಕ್ರೀಮ್ ಬೇಸ್ ಫೌಂಡೇಶನ್ ಇಸ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಒಂದು ಟಿವಿ ಫಿನಿಶ್ ಸಿಗ್ತದೆ ಇದರಲ್ಲಿ. ಈಗ ಬ್ರಷ್ಲಿ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮೇಲಿನ ಮೇಲೆ ಮಾಡ್ಕೋಬೇಕು ಗೈಸ್, ಭಾಳ ಭಾರನೂ ಹಾಕಬಾರ್ದು ಮತ್ತು ಈ ಥರನೂ ಮಾಡಬಾರ್ದು. ಜಸ್ಟ್ ನಾವು ಟ್ಯಾಪ್ 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 ಮೆಥಡ್ಲೆ ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗ್ತದೆ ಗೈಸ್. ಇದೇನು ಕಾಣಕತ್ತದಲ್ಲ, ಇದು ಪ್ರಾಡಕ್ಟ್ ಎಕ್ಸ್ಟ್ರಾ ಅಂತ ಕಾಣಕತ್ತೈತಿ, ಅದ ಅಲ್ಲ. ನಾನು ಸ್ವಲ್ಪ ಇಲ್ಲಿ ಪಿಂಪಲ್ ಆಗಿದೆ, ಇಲ್ಲೊಂದು ಅದ ಎದ್ದು ಕಾಣಕತ್ತೈತಿ. ಈ ಥರ ಎಲ್ಲ ಕಡೆ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಗೈಸ್, ಕ್ರೀಮ್ ಬೇಸ್ ಫೌಂಡೇಶನ್ ಅದಲ್ಲ, ಬ್ಲೆಂಡಿಂಗ್ ಎಷ್ಟು ನೀಟಾಗಿ ಮಾಡ್ತಿರಲ್ಲ ಅಷ್ಟು ನೀಟಾಗಿ ನ್ಯಾಚುರಲ್ ಆಗಿ ಫಿನಿಶ್ ಬರ್ತದ. ಮೇನ್ ಒಂದೇ ಇನ್ನು ಬ್ಲೆಂಡಿಂಗ್ ನೀಟ್ ಮಾಡ್ಬೇಕಷ್ಟೇ ಗೈಸ್. ಯಾವ್ದಾ ಮೇಕಪ್ ಆಗಲಿ ಮಾಡೋದ್ನಾಗ ನಮ್ಗೆ ಒಂದು ಸ್ವಲ್ಪ ಹೆವಿ ಆಗ್ಯದ, ಕಲರ್ ಜಾಸ್ತಿ ಫೇರ್ ಆಗ್ಯದ ಅನಿಸ್ತದ. ಬಟ್ ಒಂದು ಹಾಫ್ ಆನ್ ಅವರ್ ಆದ ಗುಣ ಅದ ನೀಟಾಗಿ ಸೆಟ್ ಆಗಿ ನಮ್ಮ ಫೇಸ್ ಶೇಡ್ಗೆ ಸೆಟ್ ಆಗ್ತದ. ಈಗ ನಮ್ಮ ಫೇಸ್ನಲ್ಲಿ ಕನ್ಸಿಲರನ್ನು ಮಾಡೋಣ. ಕನ್ಸಿಲರ್ ಎಲ್ಲೆಲ್ಲಿ ಮಾಡ್ಬೇಕಂತಂದ್ರೆ, ಎಲ್ಲೆಲ್ಲಿ ನಮ್ಮ ಸ್ಕಿನ್ ಫೀಚರ್ಸ್ ಡೀಪ್ ಹೋಗಿರ್ತಾವು ಅವುಗಳನ್ನ ನಾವು ಇನ್ಹ್ಯಾನ್ಸ್ ಮಾಡಾಗ ಕನ್ಸಿಲರನ್ನು ಮಾಡಬೇಕಾಗ್ತದೆ. ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೈಲೈಟ್ ಪ್ಲೇಸ್ಮೆಂಟ್ ಎಲ್ಲೆಲ್ಲಿ ಹೇಳಿ ಡೀಟೇಲ್ ಆಗಿ ಹೇಳಿದೆನು. ಯಾರು ನೀವು ಆ ವಿಡಿಯೋನ ನೋಡಿಲ್ಲ ಅಂತ ಒಂದ್ಸರಿ ಹೋಗಿ ಇಲ್ಲಿ ಚೆಕ್ ಮಾಡಬಹುದು. ಇಲ್ಲ ಅದನ್ನೇ ನಾನು ಇಲ್ಲೂ ಕೂಡ ನೀಟಾಗಿ ಹೇಳಿಕೊಡ್ತೇನೆ. ಕನ್ಸಿಲರನ್ನ ನಮ್ಮ ಶೇಡ್ಗಿಂತನೂ ಒನ್ ಶೇಡ್ ಫೇರ್ ಶೇಡನ್ನು ತಗೊಂಡ ನಾವು ಕನ್ಸಿಲರನ್ನು ಮಾಡ್ಕೋಬೇಕಾಗ್ತದೆ ಗೈಸ್. ಯಾಕಂದ್ರೆ ಇವೆಲ್ಲ ಪಾರ್ಟ್ ಹೈಲೈಟ್ ಆಗ್ತದೆ. ನೋಸ್ ಏರಿಯಾ, ಗದ್ದ, ಈ ಭಾಗ, ಇವುಗಳನ್ನು ನಾವು ಹೈಲೈಟ್ ಮಾಡಬೇಕು. ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ನಾವು ಕಾಂಟೂರ್ ಅನ್ನ ಮಾಡೋಣ. ನಮ್ಮ ಫೇಸ್ ಶೇಡ್ಗಿಂತನೂ 2 ಶೇಡ್ ಡಾರ್ಕರ್ ಶೇಡ್ ಅನ್ನ ತಗೊಂಡು ನಾವು ಕಾಂಟೂರ್ ಅನ್ನ ಮಾಡ್ಕೋಬಹುದು. ನಾನು ಈ ಶೇಡ್ ಅನ್ನು ತಗೊಂಡೇನು, ಕ್ರೈಲಾನ್ ದ NG1 ಶೇಡ್ ಅನ್ನು ತಗೊಂಡ ಈಗ ಕಾಂಟೂರ್ ಅನ್ನ ಮಾಡ್ಕೋಬೇಕು ಗೈಸ್. ಕಾಂಟೂರ್ ಎಲ್ಲಿ ಮಾಡ್ಬೇಕಂತಂದ್ರ, ನಮ್ದೇನ್ ಹೇರ್ ಲೈನ್ ಅದಲ್ಲ, ಈ ಚಿಕ್ಕ ಬೋನದ ಮೇಲೆ ಇಲ್ಲಿ ನಾವು ಕಾಂಟೂರ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ. ಈ ತರ ಹೇರ್ ಲೈನ್ ಇಂದ ಇದೇನ್ ನಮ್ಮ ಲಿಪ್ಸ್ ಅದಲ್ಲ, ಲಿಪ್ಸ್ ಕಾರ್ನರ್ ಈ ತರ ಮೆಜರ್ಮೆಂಟ್ ತಗೊಂಡೆ ನಾವು ಕಾಂಟೂರ್ ಅನ್ನ ಮಾಡಬೇಕಾಗ್ತದ ಗೈಸ್. ಕಾಂಟೂರ್ ಅನ್ನು ಯಾರ್ಯಾರ ಶೇಪ್ ಅವು ಶೇಪ್ಗಳಿಗೆ ಅನುಸಾರವಾಗಿ ನಾವು ಕಾಂಟೂರಿನ ಪ್ಲೇಸ್ಮೆಂಟ್ ಅನ್ನು ಚೇಂಜ್ ಮಾಡಬೇಕಾಗ್ತದ. ಅಂದ್ರೆ ಹಾರ್ಟ್ ಶೇಪಿಗೆನ ಕಾಂಟೂರ್ ಬೇರೆ ಮಾಡಬೇಕಾಗ್ತದೆ, ಅಲ್ಲಿ ಪ್ಲೇಸ್ಮೆಂಟ್ ಅನ್ನ ಬೇರೆ ಇರ್ತದ. ರೌಂಡ್ ಶೇಪ್ ಕಾಂಟೂರ್ ಪ್ಲೇಸ್ಮೆಂಟ್ ಅನ್ನ ಬೇರೆ ಇರ್ತದ. ಓವಲ್ ಶೇಪ್ ಕಾಂಟೂರ್ ಪ್ಲೇಸ್ಮೆಂಟ್ ಅನ್ನ ಬೇರೆ ಇರ್ತದೆ. ಈ ತರ ಫೇಸ್ ಶೇಪ್ ಟೈಪ್ ಅನುಸಾರವಾಗಿ ನಾವು ಕಾಂಟೂರ್ ಅನ್ನ ಮಾಡಬೇಕಾಗ್ತದ. ನೋಸ್ ಬ್ರಿಡ್ಜ್ ನಲ್ಲಿ ಕೂಡ ನಾನು ಕಾಂಟೂರ್ ಅನ್ನ ಮಾಡೀನಿ. ಯಾಕಂದ್ರೆ ಇಲ್ಲಿ ನೋಸ್ ನೀಟಾಗಿ ಸ್ಟ್ರೈಟ್ ಆಗಿ ಇನ್ಹ್ಯಾನ್ಸ್ ಆಗ್ತದ.
ಈಗ ಇದನ್ನ ನಾವು ನೀಟಾಗಿ ಬ್ಲೆಂಡ್ ಮಾಡೋದು. ಬ್ರಷ್ನಿಂದ ಕೂಡ ನೀವು ಬ್ಲೆಂಡ್ ಮಾಡ್ಬೋದು ಅಥವಾ ಬ್ಲೆಂಡರ್‌ದಿಂದನೂ ಕೂಡ ನೀವು ಬ್ಲೆಂಡ್ ಮಾಡ್ಬೋದು. ಗೈಸ್ ಈಗ ನಾವು ಸೆಟ್ಟಿಂಗ್ ಪೌಡರ್‌ದಿಂದ ಇದನ್ನ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಕಣ್ಣಿನ ಕೆಳಗೆ ನಾವು ಫಸ್ಟ್ ಸೆಟ್ಟಿಂಗ್ ಸೆಟ್ಟಿಂಗ್ ಪೌಡರ್ ಫಸ್ಟ್ ಸೆಟ್ ಮಾಡ್ಕೋಬೇಕು. ಗೈಸ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಬೇಕಾತಂದ್ರ ಪೌಡರ್ ಸೆಟ್ಟಿಂಗ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಕೂಡ ನೀವು ನೀಟಾಗಿ ಮಾಡ್ಕೊಳ್ಬೇಕಾಗ್ತದೆ. ಫೌಂಡೇಶನ್ ಚೂಸ್ ಮಾಡಿದ್ಮೇಲೆ ಎಷ್ಟು ಲಕ್ಷ ವಹಿಸ್ತಿರಲ್ಲ ಅಷ್ಟೇ ನಾವು ಪೌಡರ್ ಸೆಟ್ಟಿಂಗ್ದಲ್ಲೂ ಕೂಡ ಗಮನವಿಟ್ಟು ನಾವು ಸೆಟ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ನನ್ನ ಐಬ್ರೋ ಫಿಲ್ಲಿಂಗ್ ಅನ್ನ ಮಾಡ್ಕೋಬೇಕು. ನೈಕಾ ಅವರ ಐಬ್ರೋ ಫಿಲ್ಲಿಂಗ್ ಪ್ಯಾಲೆಟ್ ಅನ್ನ ತಗೊಂಡೇನು ಇದರಲ್ಲಿ ಬ್ರೌನ್ ಶೇಡ್ ಅನ್ನ ತಗೊಂಡು ನನ್ನ ಐಬ್ರೋ ಅನ್ನ ಫಿಲ್ ಮಾಡ್ಕೋಬೇಕು. ಸ್ವಲ್ಪ ಈ ತರ ಪ್ರಾಡಕ್ಟ್ ತಗೊಂಡ ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನ ನಾವು ಇಲ್ಲಿ ಡಸ್ಟ್ ಆಫ್ ಮಾಡ್ಕೋಬೇಕಾಗ್ತದೆ. ಗೈಸ್ ಅಲ್ಲಿ ನನಗೆ ದೂರಿಂದ ಅನಿಸ್ತದ ಅದಕ್ಕೆ ನಾನು ಇಲ್ಲಿ ಸ್ಮಾಲ್ ಮಿರರ್ ಇಟ್ಕೊಂಡ ಇದನ್ನ ಅಪ್ಲೈ ಮಾಡ್ಕೋತೀನಿ. ಗೈಸ್ ಈಗ ನಾನು ಫಸ್ಟ್ ಮೇಬಿಲಿ ಐಲೈನರ್ ಲಿಕ್ವಿಡ್ ಐಲೈನರ್ ಅನ್ನ ಒಂದ್ ಸ್ಟ್ರೋಕ್ ಹಾಕಿದ್ದು ಇದ್ರ ಮೇಲೆ ನಾನು ಫೇಕ್ ಲ್ಯಾಶಸ್ ಅನ್ನ ಹಾಕ್ತೀನಿ. ಯಾಕಂತಂದ್ರೆ ಫಸ್ಟ್ ಫೇಕ್ ಲ್ಯಾಶಸ್ ಹಾಕಿ ಆಮೇಲೆ ಲಿಕ್ವಿಡ್ ಐಲೈನರ್ ಹಾಕಿದ್ರಿಂದ ಅಷ್ಟೊಂದು ಫಿನಿಶ್ ನೀಟಾಗಿ ಬರಂಗಿಲ್ಲ. ಫಸ್ಟ್ ನಾವು ಒಂದ್ ಸ್ಟ್ರೋಕ್ ಅನ್ನ ಇದನ್ನ ಹಾಕೊಂಡ ಆಮೇಲೆ ಫೇಕ್ ಲ್ಯಾಶಸ್ ಹಾಕೊಂಡೆ ಇನ್ನೊಂದ್ಸರಿ ಫಿನಿಶಿಂಗ್ ನೀಟ್ ಮಾಡಿದ್ರ ಎಕ್ದಮ್ ಪರ್ಫೆಕ್ಟ್ ಆಗಿ ಬರ್ತದ. ನಾನು ಇದ 3D ಐ ಲ್ಯಾಶಸ್ ಅನ್ನ ಯೂಸ್ ಮಾಡಕತ್ತೇನು. ಗೈಸ್ ಈಗ ನಾನು ಮೀಡಿಯಂ ಶೇಡ್ ಅನ್ನ ತಗೊಂಡ ಬ್ಲಶ್ ಮಾಡ್ಕೋತೀನಿ. ಗ್ಲಾಮ್ 21 ಪ್ಯಾಲೆಟ್ ದಲ್ಲಿರುವಂತ ಹೈಲೈಟ್ ಅನ್ನ ಯೂಸ್ ಮಾಡೋದ್ರಿ. ನನ್ನ ಶೇಡಿಗೆ ಸೂಟ್ ಆಗ್ತದ. ಬ್ರಷ್ ಹೈಲೈಟಿಂಗ್ ಬಹಳ ಈಸಿ ಅನ್ಸ್ತದ. ನಾ ಇದ್ರಲ್ಲಿ ಏನು ಮಾಡ್ತೇನೆ ಗೈಸ್ ಇವತ್ತು ನಾನು ನ್ಯೂಡ್ ಶೇಡ್ ಅನ್ನ ಲಿಪ್ಸ್ಟಿಕ್ ಹಾಕೋದಿದ್ದೀನಿ. ಇನ್ಸೈಡ್ ನ್ಯೂಡ್ ಮ್ಯಾಟ್ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡಕತ್ತೀನಿ. ಶೇಡ್ ನಂಬರ್ 13. ಲಾಸ್ಟ್ ಒಂದು ಬಿಂದು ಇಟ್ಟು ಮಾಡ್ಕೊಂಡಿದ್ರೆ ಮೇಕಪ್ ಇಸ್ ಕಂಪ್ಲೀಟ್. ಗೈಸ್ ನಾನಿಲ್ಲಿ ಯೂಸ್ ಮಾಡಿರುವುದು ADS ಅವರ ಮೇಕಪ್ ಫಿಕ್ಸರ್ ಸ್ಪ್ರೇ. ನೀವು ಯಾವುದೇ ಫಿಕ್ಸರ್ ಸ್ಪ್ರೇನ ಯೂಸ್ ಮಾಡ್ಕೋಬಹುದು. ಮೇಕಪ್ ಫಿಕ್ಸರ್ ದಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರ್ತದ ಗೈಸ್. ಆಲ್ಕೋಹಾಲ್ ಪ್ರಮಾಣ ಜಾಸ್ತಿ ಇರುವಂತಹ ಯಾವುದೇ ಸ್ಪ್ರೇಯನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಗೈಸ್ ಫೈನಲ್ ಲುಕ್ ನೀವೇ ನೋಡ್ಬೋದು ಎಷ್ಟು ನೀಟ್ ಆಗಿ ಬಂದದ.
ದಲ್ಲಿ ಒಂದು ಡ್ಯೂವಿ ಫಿನಿಶ್ ಬರ್ತದ, ಒಂದು ಗ್ಲಾಸಿ ಲುಕ್ ಕೂಡ ಬರ್ತದ. ಗೈಸ್ ಸಿ ಇದು ಯಾವ ರೀತಿ ಬಂತಂತ ಹೇಳಿ ನೀವೇ ನೋಡಬಹುದು. ಏಕ್ದಮ್ ಗ್ಲಾಸಿ ಫಿನಿಶ್ ಬಂದದ. ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.